ಕೋಟ್ಸ್. ಸರ್ಫಾ ಕೋಟ್ಸ್. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ. ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನ ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818268000 ಅಥವಾ 0818223967 ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ಸಂಪರ್ಕಿಸಿ 081922601111 ಅಥವಾ 081922603333. ವೃದ್ಧೆಯೊಬ್ಬರ ಕೊಲೆ ಕೇಸಿನ ಪ್ರಕರಣವನ್ನು ಭೇದಿಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಶಿವಮೊಗ್ಗ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಳೆದ ಅಕ್ಟೋಬರ್ 2ರಂದು ಕುಂಸಿ ಗ್ರಾಮದಲ್ಲಿ ಬಸಮ್ಮ ಎಂಬ 70 ವರ್ಷದ ವಯೋವೃದ್ಧೆಯನ್ನು ಹತ್ಯೆ ಮಾಡಲಾಗಿರುತ್ತದೆ. ನಡೆದ ಕೊಲೆಯ ಬಗ್ಗೆ ಬಸಮ್ಮರ ಮಗಳ ಗಂಡ ಈಶ್ವರಪ್ಪ ಎಂಬುವರು ಕೊಲೆಗೆ ಕಾರಣ ಬಸಮ್ಮರ ಮಗ ರಮೇಶ್ ಕಾರಣ ಎಂದು ಕುಂಸಿ ಠಾಣೆಯಲ್ಲಿ ದೂರು ನೀಡಿರುತ್ತಾರೆ. ದೂರನ್ನು ದಾಖಲಿಸಿಕೊಂಡ ಪೊಲೀಸರು ಬಸಮ್ಮ ಹತ್ಯೆ ಹಿಂದಿರುವ ಕೈಗಳ ತಲಾಶ್ ಮಾಡಲು ಹೊರಡುತ್ತಾರೆ. ತನಿಖೆ ವೇಳೆ ಬಸಮ್ಮ ಮಗ ರಮೇಶನ ಪಾತ್ರ ಕೊಲೆಯಲ್ಲಿ ಕಂಡುಬರುವುದಿಲ್ಲ. ಹಾಗಾದರೆ ಕೊಲೆ ಮಾಡಿದವರು ಯಾರು? ಕೊಲೆ ನಂತರ ಹಂತಕರು ಯಾವ ಸುಳಿವು ಬಿಡದೆ ಎಸ್ಕೇಪ್ ಆಗಿರ್ತಾರೆ. ಪೊಲೀಸರಿಗೆ ಸವಾಲಾಗಿದ್ದ ಬಸಮ್ಮ ಕೊಲೆಯ ಆರೋಪಿಗಳನ್ನ ಶಿವಮೊಗ್ಗ ಪೊಲೀಸರು ಪತ್ತೆ ಮಾಡಿದ್ದು ಹೇಗೆ ಅನ್ನೋದನ್ನ ಎಸ್ಪಿ ಮಿಥುನ್ ಕುಮಾರ್ ಅವರು ಹೇಳಿದ್ದಾರೆ. ಬನ್ನಿ ಬಸಮ್ಮ ಕೊಲೆ ಹಂತಕರ ಕ್ರೈಮ್ ಸ್ಟೋರಿ ಕೇಳೋಣ. ಸುಮಾರು 1 ತಿಂಗಳ ಕೆಳಗಡೆ ಒಂದು ಮರ್ಡರ್ ಪ್ರಕರಣ ದಾಖಲಾಗಿರುತ್ತೆ. ಮೇಲೆ ಬನ್ನಿ ಸರ್. ಬಸಮ್ಮ ಅನ್ನೋ ಒಬ್ಬ ಹೆಣ್ಮಗಳು, ಸುಮಾರು 70 ವಯಸ್ಸು, ಈಕೆಯ ಕೊಲೆ ಆಗಿರುತ್ತೆ. ಆ ನಂತರ ನಾನು ಕೂಡ ಸ್ಪಾಟ್ ವಿಸಿಟ್ ಮಾಡ್ತೀನಿ. ಸುಮಾರು 11:30 ಅಷ್ಟೊತ್ತಿಗೆ ಅವರ ಅಳಿಯ ಈಶ್ವರಪ್ಪ ಅಂತಂದು ಅವರು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಕಂಪ್ಲೇಂಟ್ ಅಲ್ಲಿ ಏನಂತ ಹೇಳಿರ್ತಾರೆ ಅಂತಂದ್ರೆ, ಬಸಮ್ಮ ಅವರ ಮಗ ಏನಿದ್ದಾನೆ ಆತನೇ ಕೊಲೆ ಮಾಡಿದ್ದಾನೆ, ರಮೇಶ್ ಅಂತಂದು. ಸೊ ಅವನೇ ಆರೋಪಿ, ಅವನನ್ನ ನೀವು ಅರೆಸ್ಟ್ ಮಾಡಬೇಕು, ಮುಂದಿನ ತನಿಖೆ ನೀವು ಮಾಡಬೇಕು ಅಂತಂದು ಕಂಪ್ಲೇಂಟ್ ನ ಕೊಟ್ಟಿರ್ತಾರೆ. ಬಟ್ ಇನಿಷಿಯಲಿ ನಾವು ಆತನಿಗೆ ನೋಟಿಸ್ ಕೊಟ್ಟು ಕರೆಸಿ ಎಲ್ಲ ವಿಚಾರಣೆ ಮಾಡಿ ನೋಡ್ತೀವಿ. ಆತನ ಪಾತ್ರ ನಮಗೆ ಮೇಲ್ನೋಟಕ್ಕೆ ಕಂಡು ಬರೋದಿಲ್ಲ. ಬಟ್ ಅದಾದ್ರೂ ಸಹಿತ ಇಲ್ಲ ಅವನೇ ಮಾಡಿರೋದು ಅಂತಂದ್ಬಿಟ್ಟು ಅವರು ಹೇಳ್ತಾರೆ. ಅದಕ್ಕೆ ಒಂದೆರಡು ಉದಾಹರಣೆಗಳನ್ನು ಕೂಡ ಕೊಡ್ತಾರೆ. ಅಂದ್ರೆ ಅವ್ನು ಯಾಕೆ ಮಾಡಿದಾನೆ, ಅವ್ನ ಮೋಟಿವ್ ಏನು ಅಂತಂದು. ಮೊದಲನೇದಾಗಿ ಅವನಿಗೆ 45-46 ವರ್ಷ ಆಗಿದ್ರು ಸಹಿತ ಮುಂಚೆ ತಂದೆ ಇರುವಾಗಲೂ ಮತ್ತು ತಾಯಿನೂ ಕೂಡ ಚೆನ್ನಾಗಿ ನೋಡ್ಕೊಂಡಿರಲ್ಲ. ಮತ್ತೆ ಆಸ್ತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಾದ ವಿವಾದಗಳು ಕೂಡ ಆಗಿರುತ್ತೆ. NC ಕಂಪ್ಲೇಂಟ್ಸ್ ಕೂಡ ಆಗಿರುತ್ತೆ, ಕೇಸಸ್ ಕೂಡ ಆಗಿರುತ್ತೆ, ಕೋರ್ಟಲ್ಲೂ ಕೂಡ ಕೇಸ್ ಹಾಕೊಂಡಿರ್ತಾರೆ. ಸೊ ಬಹಳಷ್ಟು ಕಿರುಕುಳ ಕೊಡ್ತಾ ಇದ್ದ ಅವ್ನು ನಮ್ಮ ತಾಯಿಗೆ. ಹೊಡೆಯೋದೆಲ್ಲನೂ ಮಾಡ್ತಾ ಇದ್ದ, ಪಬ್ಲಿಕ್ ಅಲ್ಲಿ ಗಲಾಟೆ ಮಾಡೋದೆಲ್ಲ ಮಾಡ್ತಾ ಇದ್ದ. ಸೊ ಅದಕ್ಕೋಸ್ಕರ ಅವನೇ ಮಾಡಿದ್ದಾನೆ, ನಮಗೆ ಬಲವಾದ ನಂಬಿಕೆ ಇದೆ ಅಂತಂದು ಕಂಪ್ಲೇಂಟ್ ಕೊಟ್ಟಿದ್ರು. ಇಟ್ ವಾಸ್ ಅ ವೆರಿ ಕಾಂಪ್ಲಿಕೇಟೆಡ್ ಕೇಸ್. ಫಸ್ಟ್ ನಾನು ಸ್ಪಾಟ್ ವಿಸಿಟ್ ಮಾಡಿದಾಗ, ನಮ್ಮ ಇನ್ಸ್ಪೆಕ್ಟರ್ ಸ್ಪಾಟ್ ವಿಸಿಟ್ ಮಾಡಿದಾಗ, ಮುಂದೆ ಮತ್ತೆ ಹಿಂದೆಗಡೆ ಎರಡೂ ಡೋರ್ ಕೂಡ ಒಳಗಡೆಯಿಂದಾನೆ ಲಾಕ್ ಆಗಿರುತ್ತೆ. ಸೊ ಯಾವುದೇ ರೀತಿ ಫೋರ್ಸ್ಡ್ ಎಂಟ್ರಿ ನಮಗೆ ಕಂಡಿರೋಲ್ಲ. ಆಮೇಲೆ ಆಕೆ ಬಸಮ್ಮ ಅವರು ಕುಂಸಿನಲ್ಲೇನೆ ಒಬ್ಬರೇ ವಾಸವಾಗಿರ್ತಾರೆ. ಅವ್ರಿಗಿಬ್ರು ಹೆಣ್ಮಕ್ಳು ಕೂಡ ಇರ್ತಾರೆ. ಸೊ ಮನೆಯಲ್ಲಿ ಯಾವ ವಸ್ತು ಇತ್ತು, ಏನಾದ್ರು ವಸ್ತು ಕಳ್ತನ ಆಗಿದ್ಯಾ, ಅವ್ರ ಮೈ ಮೇಲೆ ಯಾವ ಒಡವೆ ಹಾಕ್ತಾ ಇದ್ರು, ಮನೆಯಲ್ಲಿ ಏನಾದ್ರು ದುಡ್ಡು ಇಟ್ಟಿದ್ರಾ, ಏನು ಎತ್ತ ಅಂತಂದು ಯಾವುದೇ ರೀತಿ ಮಾಹಿತಿ ಯಾವ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಇರೋದಿಲ್ಲ. ಮಗ ಏನಿದ್ದಾನೆ ಆತ ಮಾತ್ರನೇ ವಾರಕ್ಕೆ 1 ದಿನ 2 ಬಾರಿ ಸಂಜೆ ಹೋಗೋದು ಅಥವಾ ರಜೆ ದಿನಗಳಲ್ಲಿ ಹೋಗೋದು. ಆತೊಂದು ಸಣ್ಣ ಪುಟ್ಟ ಜಮೀನು ಏನಿದೆ ಅದರದ್ದು ಕೆಲಸ ಮಾಡ್ಕೊಂಡು ಬರೋದು. ಮನೆಗೆ ಹೋದಾಗ ತಾಯಿಗೆ ಒಂದ್ಸಲಿ 1 ಅರ್ಧ ಗಂಟೆ 3/4 ಗಂಟೆ ವಿಸಿಟ್ ಮಾಡಿ ಜೊತೆಗೆ ಊಟ ಮಾಡ್ಕೊಂಡು ಕಾಫಿ ಕುಡ್ಕೊಂಡು ಬರೋದು ಬಿಟ್ಟು ಆತನಿಗೂ ಕೂಡ ಏನ್ ಹೋಗಿದೆ, ಮೈ ಮೇಲೆ ಏನಾದ್ರು ಒಡವೆ ಹಾಕಿದ್ರೆ ಏನು ಎತ್ತ ಅಂತಂದು ಯಾರಿಗೂ ಕೂಡ ಮಾಹಿತಿ ಇರೋದಿಲ್ಲ. ಸೊ ಇನಿಷಿಯಲಿ ಇದು ಫ್ಯಾಮಿಲಿ ಡಿಸ್ಪ್ಯೂಟ್ ಇಂದ ಆಗಿದೆಯಾ ಅಥವಾ ಮರ್ಡರ್ ಫಾರ್ ಗೈನ್ ಆಗಿದೆಯಾ ಅಂತಂದು ಇಟ್ ವಾಸ್ ಎ ವೆರಿ ಕಾಂಪ್ಲಿಕೇಟೆಡ್ ಥಿಂಗ್. ಮೋಟಿವ್ ನ ಫಿಕ್ಸ್ ಮಾಡ್ಲಿಕ್ಕೆ ನಮಗೆ ಬಹಳ ಕಷ್ಟ ಆಯ್ತು.
ಬಟ್ ವಿತ್ ಕಾನ್ಸ್ಟೆಂಟ್ ಎಫರ್ಟ್ಸ್, ಎಸ್ಪೆಷಲಿ ನಮ್ಮ ಇನ್ಸ್ಪೆಕ್ಟರ್ ದೀಪಕ್ ಹೆಗ್ಡೆ ಅಂಡ್ ಟೀಮ್, ಮತ್ತೆ ನಮ್ಮ DYSP ಸಂಜೀವ್ ಅವರು, ಮತ್ತಿಬ್ಬರು ನಮ್ಮ ಅಡಿಷನಲ್ SP ಗಳು ಕೂಡ ಬಹಳಷ್ಟು ಫೋಕಸ್ಡ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಇವತ್ತು ಇಬ್ಬರು ಆರೋಪಿತರನ್ನ ನಾವು ಸೆಕ್ಯೂರ್ ಮಾಡಿದ್ದೀವಿ. ಮೊದಲನೇ ಆರೋಪಿ ಅಮಾನ್ ಸಿಂಗ್ ಅಂತ, ಸುಮಾರು 21 ವಯಸ್ಸು. ಇನ್ನೊಬ್ಬ ವಿಕಾಸ್ ಅಂತ, ಆತನಿಗೂ 22 ವಯಸ್ಸು. ಅವರಿಬ್ರು ಈ ಕೊಲೆನ ಮಾಡಿರ್ತಾರೆ ಅಂತಂದು ನಮಗೆ ತನಿಖೆನಲ್ಲಿ ಕಂಡು ಬಂದಿದೆ. ಮೊದಲು ಏನಾಗುತ್ತೆ, ಅವತ್ತಿನ ದಿನ ಏನು ಘಟನೆ ನಡೆಯುತ್ತೆ, ಆ ಘಟನೆ ನಡೆದಾಗ ಸಂಜೆ ಸುಮಾರು 6:50 ಅಷ್ಟೊತ್ತಿಗೆ ಇವರಿಬ್ರು, ಯಾರು ಅಮಾನ್ ಸಿಂಗ್ ಅಂತಂದು ಈ ಬಸಮ್ಮ ಅವರ ಮನೆ ಪಕ್ಕದಲ್ಲೇ ವಾಸವಾಗಿರ್ತಾನೆ, ಅವನು ಮನೆಗೆ ಬರ್ತಾನೆ. ಹಿಂಗೆ ಸಹಜವಾಗೇನೆ ಗ್ಯಾಸ್ ಸಿಲಿಂಡರ್ ಏನೋ ಸಮಸ್ಯೆ ಇದೆ ಅಂತ ಮಾತಾಡಿಕೊಂಡು, ಆತನ ಜೊತೆಗೆ ವಿಕಾಸ್ ಅನ್ನೋನು ಆತನ ಸ್ನೇಹಿತ, ಆತನು ಕುಂಸಿನಲ್ಲೇ ಇರೋದು, ಅವ್ರ ಮನೆಯಿಂದ 4-5 ಮನೆ ಪಕ್ಕದಲ್ಲಿ ವಾಸವಾಗಿರ್ತಾನೆ. ಇಬ್ರು ಕೂಡ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಅಜ್ಜಿ ಜೊತೆ ಮಾತಾಡಿಸ್ತಾ ಇರ್ತಾರೆ 5-10 ನಿಮಿಷ. ಆಕೆ ಅಜ್ಜಿ ಹೇಳ್ತಾರೆ, ನಾನು ಪಲಾವ್ ಮಾಡಿದ್ದೀನಿ, ನಿಮ್ಗೆ ಹಾಕೊಡ್ತೀನಿ ಬನ್ನಿ ಅಂತ ಅಂದ್ಬಿಟ್ಟು ಕೇಳಿ ಪಲಾವ್ ಕೂಡ ಹಾಕೊಡ್ತಾರೆ. ಪಲಾವ್ ತಿನ್ನುವಾಗ್ಲೇನೆ ನನ್ಗೊಂದ್ ಸ್ವಲ್ಪ ನೀರ್ ಬೇಕು ಅಂತಂದು ಇತ್ತ ಅಮಾನ್ ಸಿಂಗ್ ಕೇಳ್ತಾನೆ. ನೀರ್ನ ತರಲಿಕ್ಕೆ ಅಂತಂದು ಒಳಗಡೆ ಅಜ್ಜಿ ಹೋದಾಗ ಹಿಂದೆಯಿಂದಾನೆ ಇಬ್ಬರು ಸೇರ್ಕೊಂಡು ಅಟ್ಯಾಕ್ ಮಾಡ್ಕೊಂಡು ಮುಂಚೆನೆ ಒಂದು ವೆಪನ್ನ ತಗೊಂಡ್ ಬಂದಿರ್ತಾರೆ ಪ್ಲಾನ್ ಮಾಡ್ಕೊಂಡು. ಸೊ ಅದರಲ್ಲಿ ಕುತ್ತಿಗೆನ ಕುಯ್ದು ಕೊಲೆ ಮಾಡಿರ್ತಾರೆ. ಆಕೆ ಬಿದ್ದಿದ ತಕ್ಷಣನೇ ಆಕೆಯ ಮೈ ಮೇಲೆ ಸುಮಾರು 15-16 ಬಾರಿ ಚುಚ್ಚಿ ಆಕೆನ ಕೊಲೆ ಮಾಡ್ತಾರೆ. ಕೊಲೆ ಮಾಡಿ ಆಕೆಯ ಕಿವಿನಲ್ಲಿ ಇರ್ತಕ್ಕಂಥ ಒಂದು ಓಲೆ, ಮತ್ತೆ ಕಿವಿ ಚೈನು, ಮತ್ತೆ ಒಂದು ಗುಂಡಿನ ಸರ, ಇಷ್ಟನ್ನು ಕೂಡ ಕಳ್ತನ ಮಾಡಿಕೊಂಡು ಸಂಜೆ ಸುಮಾರು 7:45 ಅಷ್ಟೊತ್ತಿಗೆ ಮನೆಯಿಂದ ವಾಪಸ್ ಹೋಗ್ತಾರೆ. ಹಿಂದಿನ ಬಾಗಿಲನ್ನು ತಕ್ಕೊಂಡು ಹೋಗ್ತಾರೆ. ಅವಾಗ ಮೈನಲ್ಲೂ ಕೂಡ ಬಹಳಷ್ಟು ರಕ್ತ ಆಗಿರುತ್ತೆ, ಅಲ್ಲೂ ಕೂಡ ಎಲ್ಲನೂ ರಕ್ತ ಕೂಡ ಇರುತ್ತೆ. ಆಮೇಲೆ ಮನೆಗೆ ಹೋಗಿ ಏನು ಯೋಚನೆ ಮಾಡ್ತಾರೆ, ಒಂದು ಚೀಲ ತಗೊಂಡು ಬಂದ್ಬಿಟ್ಟು ಚೀಲದಲ್ಲಿ ಹಾಕಿ ನೆಕ್ಸ್ಟ್ ದಿನ ಬೆಳಗ್ಗೆ ನಾವು ಒಂದು ಟ್ರ್ಯಾಕ್ಟರ್ನ ತಗೊಂಡು ಟ್ರ್ಯಾಕ್ಟರ್ನಲ್ಲಿ ಆ ದೇಹನ ಹಾಕೊಂಡು ತಗೊಂಡೋಗಿ ನಾವು ಸುಟ್ಟಾಕೋಣ ಅನ್ನೋ ಲೆಕ್ಕಕ್ಕೆ ಪ್ಲಾನ್ ಮಾಡ್ತಾರೆ. ಆಮೇಲೆ ಹೊರಗಡೆ ಹೋಗ್ತಾರೆ. ಮನೆಗೆ ಹೋಗಿ ಒಂದು ಚೀಲನೂ ಕೂಡ ತಗೊಂಡು ಸೆಕ್ಯೂರ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಬೆಳಗ್ಗೆ ಮತ್ತೆ 9 ಗಂಟೆ ಸುಮಾರಿಗೆ ಅದೇ ಜಾಗಕ್ಕೆ ಬಂದ್ಬಿಟ್ಟು ಡೆಟಾಲು ಮತ್ತೆ ಟರ್ಪಂಟೈನ್ ತಂದಿರ್ತಾರೆ. ಅದನ್ನ ತಗೊಂಡ್ ಬಂದ್ಬಿಟ್ಟು ನಾವು ಸ್ಥಳನ ವಿಸಿಟ್ ಮಾಡಿದಾಗ ಯಾವುದೇ ರೀತಿ ಬ್ಲಡ್ ಸ್ಟೈನ್ಸ್ ಇರೋದಿಲ್ಲ. ಅಲ್ಲಿ ಬ್ಲಡ್ ಸ್ಟೈನ್ಸ್ ಇಲ್ಲದೆ ಇರುವಾಗ ನಮಗೂ ಕೂಡ ಸ್ವಲ್ಪ ಸರ್ಪ್ರೈಸಿಂಗ್ ಆಯ್ತು. ಅಷ್ಟು ಇಂಜುರೀಸ್ ಇದೆ, ನೆಲದ ಮೇಲೆ ನೋಡಿದ್ರೆ ಬ್ಲಡ್ ಸ್ಟೈನ್ಸ್ ಇಲ್ಲ, ಬಟ್ಟೆ ಮೇಲೆ ನೋಡಿದ್ರೆ ಅಷ್ಟು ಬ್ಲಡ್ ಸ್ಟೈನ್ಸ್ ಇಲ್ಲ, ಸ್ವಲ್ಪ ಮಾತ್ರನೇ ಇತ್ತು. ಆ ರೀತಿ ಕೊಲೆ ಆದಾಗ ಸಾಕಷ್ಟು ಬ್ಲಡ್ ಸ್ಟೈನ್ಸ್ ಇರ್ಬೇಕಲ್ಲ ಅಂತಂದು ನಮಗೂ ಕೂಡ ಸ್ವಲ್ಪ ಇಟ್ ವಾಸ್ ಕ್ವೈಟ್ ಸರ್ಪ್ರೈಸಿಂಗ್. ಆಮೇಲೆ ಏನ್ ಮಾಡಿರ್ತಾರೆ, ಟರ್ಪಂಟೈನು ಮತ್ತೆ ಡೆಟಾಲ್ನ ತಗೊಂಡ್ ಬಂದು ಅಷ್ಟು ಜಾಗನ ಕ್ಲೀನ್ ಮಾಡಿರ್ತಾರೆ. ಎಲ್ಲೆಲ್ಲಿ ರಕ್ತ ಬಿದ್ದಿರುತ್ತೆ ಅಷ್ಟು ಕೂಡ ಜಾಗನ ಪ್ರಾಪರ್ ಆಗಿ ಕ್ಲೀನ್ ಮಾಡ್ತಾರೆ ಒಂದು 1/2-3 ಗಂಟೆ. ಸೊ ನಮ್ಗೆ ಇದು ರಕ್ತ ಯಾವಾಗ ಸಿಗ್ಲಿಲ್ಲ, ಅವಾಗ ಫ್ಲೂರಸೆನ್ಸ್ ಒಂದು ಟೆಸ್ಟ್ನು ಕೂಡ ನಾವು ಮಾಡಿಸಿದ್ವಿ. FSL ಟೀಮ್ ಅವ್ರನ್ನ ಕರೆಸಿ ನಮ್ಮ ಇನ್ಸ್ಪೆಕ್ಟ್ರು ಅವರ ನೇತೃತ್ವದಲ್ಲೇ ಈ ಟೆಸ್ಟ್ ಅನ್ನ ಮಾಡಿಸಿದಾಗ ಎಲ್ಲೆಲ್ಲಿ ರಕ್ತ ಬಿದ್ದಿತ್ತು, ಅವ್ರು ಕ್ಲೀನ್ ಮಾಡಿದ್ರು ಸಹಿತ ಎಲ್ಲೆಲ್ಲಿ ರಕ್ತ ಬಿದ್ದಿತ್ತು ಅಂತಂದು ಕೂಡ ನಮ್ಗೆ ಗೊತ್ತಾಯ್ತು. ಸೊ ಅದರ ಆಧಾರದ ಮೇಲೆ ಇದು ಬಹಳ ಭೀಕರವಾಗಿ ಈ ಕೊಲೆನ ಮಾಡಿದ್ದಾರೆ ಅಂತಂದು ಒಂದು ಕನ್ಕ್ಲೂಷನ್ ಮಾಡಿದ್ವಿ. ಮತ್ತೆ ಬೆಳಗ್ಗೆ ಹೋಗಿ ಎಲ್ಲ ಕ್ಲೀನ್ ಮಾಡ್ಕೋತಾರೆ. ಕ್ಲೀನ್ ಮಾಡ್ಕೊಂಡು ಆ ಚೀಲಕ್ಕೆ ಹಾಕ್ಬೇಕು ಅನ್ನೋಷ್ಟರಲ್ಲೇನೆ ಎದುರು ಮನೆ ಗುಡಿಸಿ ರಂಗೋಲಿ ಹಾಕ್ತಕ್ಕಂಥ ಒಬ್ಬ ಹೆಣ್ಮಗಳು ಬಸಮ್ಮ ಅಂತ ಕೂಗ್ಕೊಂಡು 1-2 ಸಲ ಡೋರ್ನ ನಾಕ್ ಮಾಡ್ತಾರೆ. ಅವಾಗ ಇವರು ಅಲರ್ಟ್ ಆಗ್ತಾರೆ. ಅಷ್ಟರಲ್ಲೇ ಒಂದು 1/2-3 ಗಂಟೆ ಅಷ್ಟು 9:15 ಅಷ್ಟೊತ್ತಿಗೆ ಆತನ ಮಗನಿಗೂ ಕೂಡ ಇನ್ಫಾರ್ಮ್ ಮಾಡಿರ್ತಾರೆ. ಮಗನು ಕೂಡ ಶಿವಮೊಗ್ಗದಿಂದ ಬರ್ತಾನೆ. ಶಿವಮೊಗ್ಗದಿಂದ ಬಂದು ಆತನು ಕೂಡ ಡೋರ್ನೆಲ್ಲ ನಾಕ್ ಮಾಡ್ಕೊಂಡು ಅಮ್ಮಮ್ಮ ಬಾಗ್ಲು ತೆಗಿ ಅಂತಂದು ಹೇಳ್ತಾ ಇರ್ತಾನೆ. ಇವರು 2 ಕಡೆಯಿಂದನೂ ಒಳಗಡೆಯಿಂದ ಡೋರ್ನ ಲಾಕ್ ಮಾಡಿರ್ತಾರೆ. ಡೋರ್ನ ಲಾಕ್ ಮಾಡಿ ಅವನು ಯಾವಾಗ ಸುತ್ತಲೂ ಓಡಾಡ್ತಾ ಇರ್ತಾನೆ, ಮತ್ತೆ ಡೋರ್ ಲಾಕ್ ಮಾಡ್ಕೊಂಡು ನೂಕ್ಬಿಟ್ಟು ಇನ್ನೇನ್ ತೆಗಿಬೇಕು ಅನ್ನೋ ಲೆಕ್ಕಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ ಮಗ. ಅವಾಗ ಇವರಿಬ್ರಿಗೂ ಗಾಬರಿ ಆಗ್ಬಿಟ್ಟು ಒಂದು ಹಟ್ಟದ ಮೇಲೆ ಹೋಗ್ತಾರೆ. ಮನೆಯಲ್ಲಿ ಅಂದ್ರೆ ಹಾಲ್ ಹತ್ರ ಒಂದು ಅಟ್ಟ ಇರುತ್ತೆ, ಅಟ್ಟದ ಮೇಲೆ ಹೋಗ್ತಾರೆ. ಅಟ್ಟದ ಮೇಲೆ ಹೋದಾಗ ಅಲ್ಲೊಂದು ಸ್ಮಾಲ್ ಕಿಂಡಿ ತರ ಇರುತ್ತೆ. ಆ ಕಿಂಡಿ ಪಕ್ಕದನೇ ಅಮಾನ್ ಸಿಂಗ್ ಮನೆ. ಸೊ ಏನ್ ಮಾಡ್ತಾರೆ, ಇಬ್ರು ಸೇರ್ಕೊಂಡು ಸ್ವಲ್ಪ ಗಟ್ಟುಮಟ್ಟಾಗಿರ್ತಾರೆ. ಆ ಕಿಂಡಿನ ಜೋರಾಗಿ ಜಗ್ಗಿ ಆ ಕಿಂಡಿನ ಕಿತ್ತಾಕ್ತಾರೆ. ಒಬ್ಬ ಮನುಷ್ಯ ಮಾತ್ರನೇ ಟೂರ್ಕೊಂಡು ಹೋಗುವಷ್ಟು ಜಾಗ ಇರುತ್ತೆ. ಆ ಜಾಗದಿಂದ ಹೋಗಿ ಮತ್ತೆ ಅವರು ವಾಪಸ್ಸು ಮನೆಗೆ ಹೋಗ್ಬಿಡ್ತಾರೆ, ಅದನ್ನಲ್ಲೇ ಪಕ್ಕದಲ್ಲಿ ಇಟ್ಕೊಂಡು. ಸೊ ಇದರಲ್ಲಿ ಯಾವುದೇ ರೀತಿ ಕ್ಲೂ ಇರಲಿಲ್ಲ ನಮಗೆ. ಇಟ್ ವಾಸ್ ಎ ವೆರಿ ವೆರಿ ಕಾಂಪ್ಲಿಕೇಟೆಡ್ ಕೇಸ್. ಐ ವುಡ್ ಪರ್ಸನಲಿ ಲೈಕ್ ಟು ಕಂಗ್ರ್ಯಾಚುಲೇಟ್ ಮೈ ಟೀಮ್, ಎಸ್ಪೆಷಲಿ ದೀಪಕ್ ಹೆಗ್ಡೆ. ತುಂಬಾನೇ ಒಳ್ಳೆ ಕೆಲಸ ಮಾಡಿ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಸಿಕ್ಕಿದೆ ನಮಗೆ.
ಕಾಲ್ ರೆಕಾರ್ಡ್ ಸಿಕ್ಕಿದೆ, CC ಕ್ಯಾಮ್ರಾ ಫುಟೇಜಸ್ ಸಿಕ್ಕಿದೆ, ಆಮೇಲೆ ಬೇರೆ ವೆಪನ್ ಯಾವುದನ್ನ ಯೂಸ್ ಮಾಡಿದ್ರು, ಮತ್ತೆ ಅವ್ರು ಹಾಕೊಂಡಿರ್ತಕ್ಕಂಥ ಬಟ್ಟೆಗಳು, ಆಮೇಲೆ ಮೋಟಿವ್, ಆಮೇಲೆ ಅವ್ರು ಏನು ಒಡವೆನ ತಗೊಂಡೋಗಿರ್ತಾರೆ ಅದನ್ನು ಕೂಡ ಮಾರಿರ್ತಾರೆ. ಇವರು ಯಾರು ಅಜ್ಜಿ ಇರ್ತಾರೆ ಅವರ ಸಂಬಂಧಿಕರು ಒಬ್ಬರನ್ನ ಬಳಸ್ಕೊಂಡೆ ಅವ್ರು ಇನ್ನೊಬ್ರಿಗೆ ಮಾರಾಟ ಮಾಡಿರ್ತಾರೆ. ಸೊ ಅದನ್ನು ಕೂಡ ನಾವು ರಿಕವರಿ ಮಾಡಿದ್ವಿ. ಬಹಳ ವೆರಿ ಚಾಲೆಂಜಿಂಗ್ ಕೇಸ್ ಇತ್ತು. ಆಲ್ಮೋಸ್ಟ್ ನಮ್ಗೆ 45 ದಿನಕ್ಕಿಂತ ಹೆಚ್ಚಾಗಿತ್ತು. ನಮಗೂ ಕೂಡ ಪ್ರೆಷರು ಜಾಸ್ತಿನೇ ಆಗ್ತಾ ಇತ್ತು, ಇನ್ನೂ ಯಾಕೆ ಡಿಟೆಕ್ಟ್ ಆಗಿಲ್ಲ ಮರ್ಡರ್ ಕೇಸು ಅಂತಂದು ಹೇಳಿ. ಸೊ ಇವತ್ತು ಆತನೊಂದು ಕಸ್ಟಡಿಗೂ ಕೂಡ ಮುಗಿದು ಜುಡಿಷಿಯಲ್ ಕಸ್ಟಡಿಗೂ ಕೂಡ ಇಬ್ಬರಿಗೂ ಕೂಡ ಕಳಿಸ್ಕೊಟ್ಟಿದ್ದೀವಿ. ಇನ್ನ ಬೇರೆ ಯಾರಾದರೂ ಇದರಲ್ಲಿ ಇನ್ವಾಲ್ವ್ ಆಗಿದಾರಾ ಏನು ಎತ್ತ ಅಂತಂದು ಮತ್ತಷ್ಟು ತನಿಖೆನೂ ಕೂಡ ನಾವು ಮಾಡ್ತಾ ಇದ್ದೀವಿ.